ನನಗೆ ಮುಹೂರ್ತಕ್ಕೆ ಹೋಗ್ಬೇಕಾದ್ರೆ ಮಕ್ಕಳನ್ನ ಹಾಲ್ ಟಿಕೆಟ್ ತಗೊಂಡು ಎಕ್ಸಾಮ್ ಬಿಡಕ್ಕೆ ಹೋಗ್ತಾರಲ್ಲ ಆ ಥರ ಅನ್ನಿಸ್ತು. ಇವತ್ತು ಹೆಂಗೆ ಅನ್ನಿಸ್ತಿದೆ ಅಂದರೆ ರಿಸಲ್ಟ್ ಎಲ್ಲ ಬಂದು ಒಳ್ಳೆ ಮಾರ್ಕ್ಸ್ ತೊಗೊಂಡ್ಮೇಲೆ ಆ ರಿಸಲ್ಟನ್ನ ತೊಗೊಂಡೋಗಿ ಬರ್ತೀವಲ್ಲ ಅಷ್ಟು ಖುಷಿ ಆಗ್ತೀವಿ ನಾವು. ಆ ಥರ ಒಂದಾಯಿತು. ಇಂಥ ಸಮಯದಲ್ಲಿ ನಮ್ಮ ಅಪ್ಪಾಜಿ ಇಲ್ವಲ್ಲ ನೋಡೋಕ್ಕೆ, ಇವ್ರನ್ನೆಲ್ಲ ತೊಡೆ ಮೇಲೆ ಇಟ್ಕೊಂಡು ಸಾಕಿದವ್ರು ಇವ್ರನ್ನ ಹ್ಯಾಕ್ ಮಾಡೋಕ್ಕೆ ಬರ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಅವರೆಲ್ಲ ನೋಡಿದ್ರೆ ಎಷ್ಟು ಸಂತೋಷಪಟ್ಟಿದ್ರು. ಮುಖ್ಯವಾಗಿ ನನ್ನ ತಮ್ಮ ಒಬ್ಬ ತಂದೆಯಾಗಿ ಇಂಥ ಸಂಸ್ಥೆಯಿಂದಲೇ ಸಿನಿಮಾ ಬರಬೇಕು ಅಂತ ನಮಗೆಲ್ಲ ಹೇಳಿ ಅವನು ಹೇಳಿಬಿಟ್ಟು ಹೋಗಿದ್ದಾನೆ. ಅದಾದಮೇಲೆ ಅಶ್ವಿನಿಯವರು ಅದನ್ನ ನಡ್ಸ್ಕೊಂಡು ಹೋಗ್ತಾರೆ, ಎಲ್ಲರನ್ನೂ ಕರೆದು ಮಾತಾಡಿಸ್ತಾರೆ, ಈಗ ಮಾಡಿ ಅಂತ. ನಮಗೆ ನೋಡಿ ಮನೆಯಲ್ಲಿ ಕಳಿಸ್ಕೊಟ್ರೆ ಒಂದು ಗುಣ ನೋಡಿ, ಯಾರಿಲ್ಲ ಅಂದರೆ 3 ತಂದೆ 3 ತಾಯಂದ್ರು ಇದ್ರು. ಅವನಿಗೆ ಖುಷಿ ಆಗುತ್ತೆ. ನನಗೆ ಒಂದು ಸಿನಿಮಾ ಚೆನ್ನಾಗಿ ಹೊಡೆದ್ರೆ ಅದಕ್ಕೆ ಆ ಸಿನಿಮಾಗೆ ನಿರ್ಧಾರ ಹೇಳಿದ್ದೆ ಅಷ್ಟೇ ಹೊರತು ನಮ್ಮ ಕೆರಿಯರ್ ನಿರ್ಧಾರ ಮಾಡಲ್ಲ. ಅದು ಆ ಸಿನಿಮಾದಾಗುತ್ತೆ. ಇನ್ನು ಬೇಕಾದಷ್ಟಿದೆ. ಇವಾಗ ಈಜಕ್ಕೆ ಶುರು ಮಾಡಿದ್ದಾನೆ. ಈಗ ಭೂಮಿಯಿಂದ ಒಂದು ಚಿಗುರು ಕಾಣ್ತಾ ಇದೆ. ಇನ್ನೂ ಇದು ಗಿಡ ಆಗಬೇಕು, ಮರ ಆಗಬೇಕು, ಫಲ ಕೊಡಬೇಕು, ತುಂಬ ದೊಡ್ಡಿದೆ. ಸಾಕಷ್ಟು ನಿರ್ದೇಶಕರ ಹತ್ರ, ನಿರ್ಮಾಪಕರ ಹತ್ರ ಕೆಲಸ ಮಾಡಬೇಕು, ಮೋಲ್ಡ್ ಆಗಬೇಕು, ಟ್ಯಾಲೆಂಟ್ ಪಡಿಬೇಕು, ತುಂಬ ಕೆಲಸ ಇದೆ. ಬಟ್ ಮೊದಲನೇ ಹೆಜ್ಜೆ ಇದೆಯಲ್ಲ, ಮಕ್ಕಳು ಕಲಿಯೋ ಏಜ್ ಇದೆಯಲ್ಲ, ಅದು ಒಳ್ಳೆ ಸಂಸ್ಥೆಯಿಂದ ಒಳ್ಳೆ ಸ್ಕೂಲಿಂದ ಆಗ್ತಾ ಅಂತ ನಂಗೆ ತುಂಬ ಖುಷಿ ಆಯಿತು. ಅವನಿಗೆ ಕಲಿಸಿ ಕಲಿತ ಮೇಲೆ ಬೆಳೆಸಿ ನನಗೇನು ಅವನಲ್ಲಿ ಏನು ಇಷ್ಟ ಆಯಿತು ಅಂದರೆ, ಸಿನಿಮಾದಲ್ಲಿ ಆ್ಯಕ್ಷನ್ ಇಷ್ಟ ಆಯಿತು, ಫೈಟ್ ಇಷ್ಟ, ಇದೆಲ್ಲ ಬೇರೆ. ನನಗೆ ಅವನಿಗೆ ಕಲಿಬೇಕು ಅನ್ನೋ ಒಂದು ಆಸೆ ಇದೆ. ಏನು ಬೇಕಾದ್ರೂ ಮಾಡ್ತೀನಿ, ಕಲ್ತ್ಕೋತೀನಿ, ಮಾಡ್ತೀನಿ ಅಂತ ಒಂದು ಆಸೆ ಇದೆ. ಇದು ಒಬ್ಬ ಡೈರೆಕ್ಟ್ರಿಗೆ ತುಂಬ ಮೆಚ್ಚುಗೆ ಆಗುವಂಥ ವಿಷಯ. ಏನು ಹೇಳಿದ್ರು ಮಾಡ್ತೀನಿ, ಕಷ್ಟಪ್ಪ 1 ಸಲ 20 ಸಲ ಮಾಡ್ತೀನಿ ಅಂತ ಆ ಒಂದು ಆಸೆ ಇದೆ. ಈ ಒಂದು ಗುಣ ಇದ್ದರೆ ಇದು ನಮ್ಮ ತಂದೆ ಗುಣ. ನಮ್ಮ ತಂದೆಗೆ ಯಾರೋ ಕೇಳಿದ್ರು, ಅಣ್ಣ ನೀವು ಬ್ಯಾಕ್ ಮಾಡೋಕ್ಕೆ ಶುರು ಮಾಡಿದಾಗಲಿಂದ ಯಾರು ನಿಮ್ಗೆ ಸೋಲ್ಸಲ್ಲ ಅಂದರು. ರೀ, ಫಸ್ಟ್ ಆಫ್ ಆಲ್ ನಾನು ಯಾರನ್ನೂ ಸೋಲ್ಸಕ್ಕೆ ಬಂದಿಲ್ಲ ರೀ, ಎಲ್ಲರೂ ಮನಸ್ಸನ್ನ ಗೆಲ್ಲಕ್ಕೆ ಬಂದಿದ್ದೀನಿ, ನಾನು ಸೋಲ್ಸಕ್ಕೆ ಬಂದಿಲ್ಲ ಯಾರು ಅಂತ ಹೇಳಿದ್ರು. ಆಮೇಲೆ ಅವರಂದರು, ನೀವು ಹೆಂಗನ ತಿಳ್ಕೊಂಡು ಜನಗಳಿಗೆ ಏನು ಬೇಕು ಅಂತ. ನನಗೇನು ಗೊತ್ತಿಲ್ಲ ರೀ, ನನ್ನ ಕೆಲಸ ಇಷ್ಟೇ. ಒಬ್ಬ ನಿರ್ದೇಶಕ ಏನು ಹೇಳ್ತಾನೆ ಅವನನ್ನು ಒಪ್ಪಿಸ್ಬಿಟ್ರೆ ಜನಗಳನ್ನ ಒಪ್ಸೋದು ಅವನ ಕೆಲಸ, ಅದು ನನ್ನ ಕೆಲಸ ಅಲ್ಲ ಅಂತ. ಒಂದು ಆತ್ಮನೇ ಒಪ್ಸೋಕ್ಕಾಗಲ್ಲ ಅಂದರೆ 100 ಆತ್ಮ ಎಲ್ಲಿ ಒಪ್ಪಿಸಿದ್ರೆ ಅದು ನನಗೆ ಅವನಲ್ಲಿ ಕಾಣ್ತು. ಆ ನಿರ್ದೇಶಕ ಒಪ್ಪೋವರೆಗೂ ಮಾಡ್ದ ಅವನು. ಈ ಗುಣ ಇದೆಯಲ್ಲ, ಅವನನ್ನು ಚೆನ್ನಾಗಿ ಕರ್ಕೊಂಡೋಗುತ್ತೆ. ಚೆನ್ನಾಗಿಡು ಮಗನೇ, ಯಾವಾಗ ಮರ್ತರು ಈ ಸಂಸ್ಥೆ ಮಾತ್ರ ಮರಿಬೇಡ ಮಗನೇ. ಎಷ್ಟು ಸಿನಿಮಾ ಮಾಡಿದ್ರು ಈ ಸಂಸ್ಥೆನ ನಮ್ಮ ಮನೆ ಅಂತ ಅನ್ಕೊ. ನಿನಗೆ ತವ್ರ ಮನೆ ಇದೇನೆ, ಚೆನ್ನಾಗಿ ನೋಡ್ಕೊ, ಒಳ್ಳೇದಾಗಲಿ. ಸಂತೋಷ್, ತುಂಬ ಥ್ಯಾಂಕ್ಸ್ ಅಪ್ಪಾಜಿ ನನಗೆ. ಯಾಕಂದರೆ ಅವನನ್ನು ಬ್ರ್ಯಾಂಡ್ ಮಾಡಿಲ್ಲ ಸಿನಿಮಾದಲ್ಲಿ, ನೀವು ಬ್ರ್ಯಾಂಡ್ ಮಾಡಿಲ್ಲ. ಒಂದು ಆ್ಯಕ್ಷನ್ ಹೀರೋ ಅಂತನೋ ಒಬ್ಬ ರೊಮ್ಯಾಂಟಿಕ್ ಹೀರೋ ಅಂತ ಬ್ರ್ಯಾಂಡ್ ಮಾಡಿಲ್ಲ. ಈ ಸಕಲ ಎಲ್ಲ ಸಬ್ಜೆಕ್ಟು ಕೊಟ್ಟರೆ ಅವನಿಗೆ. ಒಂದು ಕಾಲೇಜ್ಗೆ ಹೋಗೋಕ್ಕೆ 10th ಎಲ್ಲ ಸಬ್ಜೆಕ್ಟು ಓದ್ತೀವಲ್ಲ, ಅಥವಾ ಎಲ್ಲ ಸಬ್ಜೆಕ್ಟು ಓದಿಸಿ ಆಮೇಲೆ ಏನೇನು ಬೇಕು, ಯಾರ್ಯಾರಿಗೆ ಏನು ಬೇಕು ತಗೊಳ್ಳಿ ಅಂತ ನೀವು ಆ್ಯಕ್ಚುಲಿ ಬೇರೆ ನಿರ್ದೇಶಕರಿಗೆ ಒಂದು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀರಾ, ಒಂದು ಪುಸ್ತಕ ಮಾಡಿ ಕೊಟ್ಟಿದ್ದೀರಾ. ನಾನು ಇರೋರು ನಿಮ್ಮನ್ನು ಮರೆಯೋದಿಲ್ಲ, ಈ ಸಂಸ್ಥೆ ಮರೆಯೋದಿಲ್ಲ. ತುಂಬ ಖುಷಿ ಪಡ್ತೀರಿ. ನಾವು ಮಾಡಬೇಕಾಗಿರೋ ಕೆಲಸ ನಮಗಿನ್ನ ಚೆನ್ನಾಗಿ ನೀವು ಮಾಡಿದ್ರಿ. ನನಗೆ ಒಂದು ನೋವಿತ್ತು, ಅಲ್ಲ ಕಣಯ್ಯ, ನನಗೆ, ನಮ್ಮ ಅಣ್ಣನಿಗೆ, ನನ್ನ ತಮ್ಮನಿಗೆ, ನಮಗೆಲ್ಲ ಒಂದು ಬ್ಯಾಕ್ ಬೋನ್ ಇತ್ತು. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಚಿಕ್ಕಪ್ಪ, ಉದಯಶಂಕರ್ ಅವರೆಲ್ಲ ಇದ್ದರು. ಒಂದು ಕೋಟೆ ಇತ್ತು. ಇವ್ರಿಗೆ ಇಲ್ವಲ್ಲ, ಒಂಥರ ಆರ್ಫನ್ಸ್ ಆಗ್ಬಿಟ್ರಲ್ಲ ಅಂತ ಭಾಳ ಬೇಜಾರಿತ್ತು. ನನಗೂ ಹುಷಾರು ತಪ್ಪಿಬಿಡ್ತು. ಏನಪ್ಪ ಹಿಂಗಾಗೋಯ್ತಲ್ಲ ಮಕ್ಕಳಿಗೆ, ಅವ್ರು ಬರೋ ಟೈಮಲ್ಲಿ ನಾನು ಹಿಂಗಾಗ್ಬಿಟ್ಟೆ ಅಂತ. ಅಂಥ ಟೈಮಲ್ಲಿ ನನ್ನ ತಮ್ಮ ಕೈ ಹಿಡಿದು ಇವ್ರಿಗೆ ಒಪ್ಪಿಸ್ಬಿಟ್ಟು ಹೋದ್ನಲ್ಲ, ಇದು ನಮ್ಮ ಶಕ್ತಿ, ಇದು ದೇವರೇ ಮಾಡೋದಂಥ ಒಂದು ಆಶೀರ್ವಾದ. ಇದು ಈ ಆಶೀರ್ವಾದ ಅವನ್ನ ಚೆನ್ನಾಗಿ ಬೆಳೆಸುತ್ತೆ. ಮತ್ತು ನೀವೆಲ್ಲ ನಿಂತ್ಕೊಂಡು ಪ್ರತಿಯೊಬ್ಬರಿಗೆ ಕೆಲಸ ಮಾಡೋರ್ಗೆ ಏನು ಗೊತ್ತು, ಗುರು ಚೆನ್ನಾಗಿ ಬರಬೇಕು, ಗುರು ಚೆನ್ನಾಗಿ ಬರಬೇಕು. ಪ್ರತಿಯೊಬ್ಬ ಮನುಷ್ಯನೂ ಇತ್ತು, ಗುರು ಚೆನ್ನಾಗಿ ಮಾಡಬೇಕು, ಗುರು ಪಿಕ್ಚರ್ ಚೆನ್ನಾಗಿ ಬರಬೇಕು ಅಂತ ಆತ್ಮದಿಂದ ಕೆಲಸ ಮಾಡ್ತಿದ್ರಲ್ಲ. ಯಾರನ್ನು ಕೇಳಿ ಸರ್ ಚೆನ್ನಾಗಿ ಮಾಡ್ತಾರೆ ಸರ್, ಚೆನ್ನಾಗಿ ಬರುತ್ತೆ ಅಂತ ಪ್ರತಿಯೊಬ್ಬರಿಗೆ ಆಸೆ. ಆ ಆಸೆನೇ ಇವತ್ತು ಜನಗಳ ಮಧ್ಯೆ ಬಂದು ಬದುಕ್ತಾ ಇದೆ. ಇನ್ನು ತುಂಬ ಜರ್ನಿ ಇದೆ, ಇನ್ನು ತುಂಬ ಪ್ರಯಾಣಗಳಿದೆ. ಅವನಿಗೆ ಮಾಡ್ತಾ ಹೋಗ್ತಾನೆ, ನೀವು ಬೆಳೆಸ್ತಾ ಅವನ್ನ ತಿಂತಾ ಹೋಗಿ, ಅವನು ಬೆಳೀತಾನೆ. ಅವನು ಕಲಿತಾ ಹೋಗ್ಲಿ, ಅವನಿರೋವರೆಗೂ ಅವ್ನು ಕಲಿಬೇಕು. ಕಲಿಯುಗ ಮುಗಿದ್ರು ಕಲಿಕೆ ಮುಗಿಯಲ್ಲ ಅಂತ ಹೇಳ್ತಾರೆ, ಅದು ಸತ್ಯ. ಅದು ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಪ್ಪಾಜಿ, ಮತ್ತೆ ಥ್ಯಾಂಕ್ಸ್. ನಾನು ಎಷ್ಟು ಹೇಳಿದ್ರು ಅದು ಕಮ್ಮಿ ಆಗುತ್ತೆ.